ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇದು ನನ್ನ ಅರ್ಲಿ ಮಾರ್ನಿಂಗ್ ರೂಟೀನ್ ಆಗಿರುತ್ತೆ. ವ್ಲಾಗ್ನ ಶೂಟ್ ಮಾಡಿ ಸ್ವಲ್ಪ ದಿನ ಆಗಿದೆ. ಸ್ವಲ್ಪ ದಿನ ಅನ್ನೋದಕ್ಕಿಂತ ತಿಂಗಳುಗಟ್ಟಲೆ ಅಂತ ಏನಾಗಿಲ್ಲ, ಒಂದು ವೀಕ್ ಆಮೇಲೆ ಆಗಿರ್ಬೋದು ಅಂತ ಅಂದ್ಕೊಳ್ಳಿ. ಬಟ್ ಸ್ವಲ್ಪ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲದೆ ಇರೋ ಕಾರಣ ನಾನು ಲಾಂಗ್ ವೀಡಿಯೋಸ್ ಏನು ಕೂಡ ಶೂಟ್ ಮಾಡೋಕ್ತಾ ಇರಲಿಲ್ಲ. ಬಟ್ ತುಂಬ ಜನಕ್ಕೆ ಇತ್ತೀಚೆಗೆ ಈ ಥರ ಒಂದು ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದೆ. ತುಂಬ ಜನ ಪರ್ಸ್ನಲಿ ಕಮೆಂಟ್ ಕೂಡ ಮಾಡಿದ್ದೀರಾ, ಅಂದರೆ ಮೆಸೇಜ್ ಕೂಡ ಮಾಡಿದ್ದೀರಾ ಇನ್ಸ್ಟಾದಲ್ಲೆಲ್ಲ. ಹಾಗಾಗಿ ಇದೇ ಥರ ವೀಡಿಯೋಸ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ನನ್ನ ದಿನ ಶುರು ಆಯಿತು. ದಿನ ಶುರು ಆದಮೇಲೆ ಗೊತ್ತಲ್ವ, ಬೆಳಗ್ಗೆ ಇದ್ದಾಗ ಇರುವಂತಹ ಒಂದು ಎನರ್ಜಿ ಏನಿರುತ್ತೆ ಅಲ್ವಾ, ಪ್ರತಿನಿತ್ಯ ಇದೇ ಥರ ಎನರ್ಜಿ ಯಾಕಿರಲ್ಲ ನಮಗೆ ಅಂತ ಹೇಳಿ ಕೆಲವೊಂದು ಸಲ ನಮಗೆ ನಾವೇ ಕ್ವಶನ್ ಮಾಡ್ಕೋಬೇಕು ಅಂತ ಅನ್ಸೋದು ಕೂಡ ಸಾಮಾನ್ಯ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕ್ಕೊಂಡು ನಂತರ ಪೂಜೆ ಮನೆ ಅಂದರೆ ದೇವ್ರ ಮನೆಯಲ್ಲೂ ಕೂಡ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಪೂಜೆ ಎಲ್ಲ ಮಾಡಿ ಅದಾಗಿದ ನಂತರ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಸಮಾಧಾನವಾಗಿ ಪೂಜೆ ಮಾಡಿರ್ತೀನಿ ಅಲ್ವಾ, ಇಡೀ ದಿನ ಸ್ವಲ್ಪ ನನಗೆ ಎನರ್ಜಿ ಜಾಸ್ತಿ ಅಂತ ಫೀಲ್ ಆಗುತ್ತೆ ಪರ್ಸ್ನಲಿ. ಹಾಗಾಗಿ ಎಷ್ಟು ಜನ ಇದನ್ನ ಬಿಲೀವ್ ಮಾಡ್ತೀರೋ ಗೊತ್ತಿಲ್ಲ, ಬಟ್ ನನಗೆ ಬೆಳಗ್ಗೆ ಬೇಗ ಪೂಜೆ ಮಾಡಿದಾಗ ಇಡೀ ದಿನ ಏನೋ ಒಂಥರ ಪಾಸಿಟಿವ್ ಥಾಟಲ್ಲಿ ನನ್ನ ದಿನ ಶುರು ಆಗುತ್ತೆ, ಹಾಗೆ ಅದೇ ಥರ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನಾನು ಈ ಥರ ಸ್ವಲ್ಪ ದಿನದಿಂದ ಇದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಎನಿವೇ, ಈ ಒಂದು ರೂಟೀನ್ ಕೂಡ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಅಷ್ಟೇ ಅಲ್ವಾ, ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ, ಖಂಡಿತ ಸುಳ್ಳಲ್ಲ. ನೀವೆಷ್ಟು ಜನ ಇದನ್ನು ನಂಬ್ತೀರಾ ನಂಗೆ ಕಮೆಂಟಲ್ಲಿ ಹೇಳಿ. ಯಾಕೆ ಅಂತಂದರೆ ನಾವು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಅಂದಾಗ ಬೇರೆಯವ್ರ ಕೈಲಾಗೋದು ನಮ್ಮ ಕೈಲಿ ಯಾಕಾಗಲ್ಲ, ನಾನು ಮಾಡ್ತೀನಿ ಅಂತ ಹೇಳಿ ತುಂಬಾ ಈಸಿಯಾಗಿ ಮಾತಾಡ್ಬಿಡ್ತೀವಿ. ಬಟ್ ಅದನ್ನ ಫಾಲೋ ಮಾಡುವಾಗಲೇ ನಮಗೆ ಗೊತ್ತಾಗೋದು ಅದರ ಒಂದು ಎಫರ್ಟ್ ಏನಿರುತ್ತೆ ನಮಗೆ, ಹಾಗೆ ಆ ಎಫರ್ಟಿಗೆ ನಮಗೆ ಏನು ರಿಸಲ್ಟ್ ಸಿಗುತ್ತೆ ಅಂತ. ಬಟ್ ಸುಮಾರಷ್ಟು ಜನ ಏನು ಮಾಡ್ತೀವಿ ಅಂದರೆ ನಾವು ಎಕ್ಸ್ಕ್ಯೂಸಸ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅಂತಾನೆ ನಂಗೆ ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ, ಆ ಥರ ಪ್ರಾಬ್ಲಮ್ ಇದೆ, ಈ ಥರ ಪ್ರಾಬ್ಲಮ್ ಇದೆ, ಅಥವಾ ನನ್ನ ಕೆಲಸ ಹಂಗಿದೆ ಅದೀಗಿದೆ. ಸೊ ಇದೇ ಥರ ಸಾವಿರಾರು ವಿಚಾರಗಳಲ್ಲಿ ನಾವು ಎಕ್ಸ್ಕ್ಯೂಸಸ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಮನೇಲಿ ಕುಕ್ ಮಾಡುವಂತಹ ವಿಷಯ ಇರ್ಬೋದು. ಅಯ್ಯೋ ನಂಗೆ ಮನೇಲೆಲ್ಲ ಕುಕ್ ಮಾಡೋಕ್ಕೆ ಎಲ್ಲಿ ಟೈಮ್ ಇದೆ, ಸೊ ಬಿಡು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರೆ ಆಯಿತು. ಸೊ ನಾನು ಖಂಡಿತ ಎಲ್ಲ ದಿನ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಸಲ ಆಗೋದಿಲ್ಲ. ಅಂಥ ಟೈಮಲ್ಲಿ ಮಾಡ್ಕೊಳ್ಳಿ, ತಪ್ಪಲ್ಲ. ಬಟ್ ಆದರೆ ಅದೇ ಜಾಸ್ತಿ ಆಗ್ತಾ ಹೋದಾಗ ನಿಮಗೆ ಕುಕ್ ಮಾಡೋಕ್ಕೆ ಟೈಮ್ ಇರಲ್ಲ, ಕೊನೆಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಟೈಮ್ ಇಲ್ಲ ಅನ್ನೋ ಟೈಮ್ ತೊಗೊಂಡು ಹೋಗಬೇಕಾಗುತ್ತೆ. ಅದು ಬೇಕಾ? ಖಂಡಿತ ಬೇಡ ಅಲ್ವಾ. ಹಾಗಾಗಿ ಆದಷ್ಟು ಕೂಡ ಮನೆಯಲ್ಲೇ ಹೋಮ್ ಕುಕ್ ಫುಡ್ನ ಆದಷ್ಟು ಪ್ರಿಫರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಹಾಗೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಅನ್ನೋದಕ್ಕಿಂತ ಇನ್ನು ಇವಾಗ ಸ್ಟಾರ್ಟ್ ಆಗಿರೋದು, ಬಟ್ ನಂಗೆ ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಆಗಿದೆ ಒಂದು ರೂಟೀನ್ ಅಂತಲೇ ಹೇಳ್ಬೋದು. ಅದ್ರ ರಿಸಲ್ಟನ್ನು ಕೂಡ ನಾನು ಆಲ್ರೆಡಿ ಲಾಸ್ಟ್ ಶಾರ್ಟಲ್ಲಿ ಶೇರ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ. ನನಗಂತೂ ತುಂಬಾ ಎಫೆಕ್ಟಿವ್ ಆಗಿ ಈ ರೂಟೀನ್ ವರ್ಕ್ ಆಗ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ನನಗಂತೂ ತುಂಬಾ ಪಾಸಿಟಿವ್ ಚೇಂಜಸ್ ಆಗಿದೆ ಲೈಫಲ್ಲಿ ಅಂತ ಕೂಡ ಫೀಲ್ ಮಾಡಿದ್ದೀನಿ. ಇನ್ನೂ ಏನಾದರೂ ಡೀಟೇಲ್ ಬೇಕು ಇದ್ರ ಬಗ್ಗೆ, ಅಂದರೆ ವೆಯ್ಟ್ ಲಾಸ್ ಬಗ್ಗೆ ಪೂರ್ತಿಯಾಗಿ ಅಂತಂದರೆ ನನಗೆ ಕಮೆಂಟ್ ಮಾಡಿ. ಖಂಡಿತ ನಾನು ಕೂಡ ತುಂಬಾ ಖುಷಿಯಿಂದ ನಿಮ್ಮ ಜೊತೆ ಈ ವಿಚಾರನ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ನನ್ನ ಮಾರ್ನಿಂಗಲ್ಲಿ ಇನ್ನೂ ಒಂದು ಅಂದರೆ ಗೆಟ್ ರೆಡಿ ವಿತ್ ಮೀ ಥರ ವೀಡಿಯೋಸ್ನ ಮಾಡಬೇಕು ಅಂತ ತುಂಬಾ ಐಡಿಯಾಸ್ ಎಲ್ಲ ಇದೆ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಪ್ಲೀಸ್ ಪರ್ಸ್ನಲಿ ನನಗೆ ಕಮೆಂಟಲ್ಲಿ ಅಥವಾ DM ಮಾಡಿ ತಿಳಿಸಿ. ಅದೇ ಥರ ವೀಡಿಯೋಸ್ನ ಕೊಡಲಿಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ದಯವಿಟ್ಟು ನೀವು ಔಟ್ಸೈಡ್ ಫುಡ್ನ ತಿನ್ನಿ, ಲೈಕ್ ವೆರಿ ರೇರ್ ಆಗಿ, ಬೇಡ ಅಂತ ಹೇಳಲ್ಲ, ಬಟ್ ಆದಷ್ಟು ಕೂಡ ಮನೇಲಿ ಬ್ಯಾಲೆನ್ಸ್ಡ್ ಮೀಲ್ನ ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇತ್ತೀಚೆಗೆ ಬರ್ತಿರುವಂತಹ ಹೆಲ್ತ್ ಕಂಡೀಷನ್ಸ್ನ ನೋಡಿಕೊಂಡ್ರೆ ಜನಗಳಲ್ಲಿ ಆದಷ್ಟು ಫುಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅದ್ರಾಗೆ ನಮ್ಗೆ ಆರಾಮಾಗಿ ಅರ್ಥ ಆಗಿಬಿಡುತ್ತೆ. ಬಟ್ ಆದರೂ ಕೂಡ ಸಮ್ ಟೈಮ್ ನೆಗ್ಲೆಕ್ಟ್ ಮಾಡ್ತೀವಿ, ಇಟ್ಸ್ ಓಕೆ. ಬಟ್ 90% ಆಫ್ ದ ಟೈಮ್ ಮನೇಲಿ ಮಾಡಿರುವಂತಹ ಮೀಲ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾಗಿದ್ದು ಇವತ್ತಿನ ಒಂದು ಸಿಂಪಲ್ ರೂಟೀನ್ ಬ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.